ಹೆಲಿಕಾಪ್ಟರ್ ಕಳಿಸಿದಾರಾ ಕೊಡ ಇಲ್ಲಿ ಹೊಡಿಲಿಕ್ಕೆ ಅಂತ ಹೋಗೋ ಮಾರೆ ಸಾಕು ವಿಡಿಯೋ ಮಾಡಿ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾಳೆ ನನ್ನ ಹೆಂಡತಿ. ನೀರಿನ ಅಡಿಗೆ ಹೋಗಿ ಸ್ಕೂಬಾ ಡೈವ್ ಮಾಡಿ ಅವಳಿಗೆ ಪ್ರಪೋಸ್ ಮಾಡಬೇಕು. ಕಣ್ಣಿಗೆ ಎಂತಕ್ಕೆ ಬಿಟ್ಟು ಒಂದು ನಿಮಿಷ ಇರು. ಎಂತೆ ಎಂದು ಕಂಡ ಕನಸು ಅದು ನಿನ್ನ ತುಂಬಾ ಖುಷಿ ಆಯ್ತು. ಬೆರೆತಾಗ ಜೋಡಿ ಹೃದಯ ಅನುರಾಗ ಹರಡೋ ಸಮಯ. ಧನರಾಜಾಚಾರ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾರಲ್ಲಿ ಹೆಂಡ್ತಿದ್ದಾಳೆ. ಇವತ್ತು ನಾನು ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಮುರುಡೇಶ್ವರಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಮುರುಡೇಶ್ವರ ಟೆಂಪಲ್ ಹತ್ರನೇ ಒಂದು ಪ್ರಮೋಷನ್ ವಿಡಿಯೋ ಅಂತ ಹೇಳಿದ್ದೀನಿ. ಜಿ ಕನ್ನಡ ಜೋಡಿ ನಂಬರ್ 1 ಏನೋ ಮಾಡ್ತೀರಾ, ಬಟ್ ಈ ಸರ್ಪ್ರೈಸ್ ರೌಂಡ್ ಎಲ್ಲ ಏನಕ್ಕೆ ಮಾಡ್ತೀರಾ? ವ್ಯವಸ್ಥೆಯಲ್ಲಿ ಅಂತ ಹೆಲಿಕಾಪ್ಟರ್ ಕಳಿಸಿದಾರಾ ಕೊಡ ಇಲ್ಲಿ ಹೊಡಿಲಿಕ್ಕೆ ಅಂತ ಹೋಗೋ ಮಾರೆ ಸಾಕು ವಿಡಿಯೋ ಮಾಡಿ. ತುಂಬ ಸಿಟ್ಟು ಮಾಡ್ಕೊಂಡಿದ್ದಾಳೆ ನನ್ನ ಹೆಂಡತಿ. ಅಬ್ಬಾ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಮೊದಲೇ ಗೊತ್ತಿಲ್ಲ. ನನಗಂತೂ ಸಾಕಾಗಿ ಹೋಗಿದೆ. ಸರ್ಪ್ರೈಸ್ ಯಾಕಾಗಿ ಸರ್ಪ್ರೈಸ್ ಕೊಡ್ತಿದ್ದೀನೋ ಅನಿಸ್ತಿದೆ ಇವಳು ಮಾಡೋ ರೀತಿ ನೋಡಿದರೆ. ಓಕೆ, ಇಮಿಡಿಯೇಟಾಗಿ ನಾವು ಮುರುಡೇಶ್ವರಕ್ಕೆ ಹೊರಟಿದ್ದೇವೆ. ನನ್ನ ಜೊತೆ ವೈಫ್ ಪ್ರಜ್ಞೆ ಇದ್ದಾಳೆ. ಓಕೆ, ಹೋಗೋಣ. ಹೋಗುದು ಬೇಡ ಅಂತ ಹೇಳಿದ್ರೆ ಕೂತ್ಕೊಳ್ತೀರಾ? ಆಯ್ತು, ಹೋಗಿ ಹೋಗಿ ಮದರಂಗಿ ಹಾಕ್ತಿದ್ದಾಳೆ. ಮಗುವಿಗೆ ಹಾಕಿ ಹೋಗ್ತಿದ್ದಾಳೆ. ಯಾಕೆ ಎಂತ ಆಗ್ತಿದೆ ಮದ್ರಂಗಿ ಅವರಿಗೆ ವಾಮಿಟ್ ಬರ್ತದೆ, ಆಗುದಿಲ್ಲ ಜರ್ನಿ. ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ಸೋದಿಲ್ಲ, ಯಾಕಂದರೆ ಅವಳು ತುಂಬ ಕೋಪದಲ್ಲಿದ್ದಾಳೆ. ಸರಿ ಬೈತಾಳೆ. ರಾತ್ರಿ ಕಾರಲ್ಲಿ ಹೋಗ್ಬೇಕು, ಅವಳಿಗೆ ಮಗುನ ಹೇಗೆ ನೋಡ್ಕೋಬೇಕು ಅದರದ್ದು ಚಿಂತೆ ಶುರುವಾಗಿದೆ. ನಾನು ಬೆಳಿಗ್ಗೆ ಬೇಗ ಪ್ರಮೋಷನ್ ಹೊಂದಿದೆ, ಹೋಗಬೇಕಾಗತ್ತೆ ಅಂತ ಅಂದೆ. ಅಲ್ಲೊಂದು ಸರ್ಫಿಂಗ್ ಎಲ್ಲ ಉಂಟು, ಬೀಚಿದ್ದು ಹತ್ರ ಸರ್ಫಿಂಗ್ ಎಲ್ಲ ಮಾಡೋದಿದೆ, ಅದರದ್ದು ಪ್ರಮೋಷನ್ ಅಂತ ಹೇಳಿದ್ದೀನಿ. ಬಟ್ ನನ್ನ ಪ್ಲ್ಯಾನ್ ಇರೋದು ಸ್ಕೂಬಾ, ಅಂದರೆ ನೀರಿನ ಅಡಿಗೆ ಹೋಗಿ ಸ್ಕೂಬಾ ಡೈವ್ ಮಾಡಿ ಅವಳಿಗೆ ಪ್ರಪೋಸ್ ಮಾಡಬೇಕು ಚಿನ್ನದ ಉಂಗುರ ಕೊಟ್ಟು. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿರೋದು. ನನಗೆ ಒಂಥರ ನಾಚಿಕೆ ಆಗ್ತಾ ಉಂಟು. ಎಂತ ಇದನ್ನೆಲ್ಲ ಮಾಡ್ತಾಯಿದ್ದೀನ ನಾನು ಅಂತ. ಈಗ ಆ್ಯಕ್ಚುಲಿ ಸರ್ಪ್ರೈಸ್ ಎಲ್ಲ ನಂಗೆ ಕೊಡೋಕ್ಕೂ ಗೊತ್ತಿಲ್ಲ, ಆಯಿತಾ. ಸರ್ಪ್ರೈಸ್ ಥರನೇ ಅನಿಸ್ಬೇಕು ಅಂತೇಳಿ ಈ ಸಲ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಪ್ರಜ್ಞಾ ಆಯಿತಾ? ಪ್ರಜ್ಞಾ ಬಂದ್ಲು. ಪ್ರಜ್ಞಾ ರೆಡಿ? ಎಂತ ರೆಡಿ? ಈಗ ಹೇಳಿ, ಈಗ ಹೊರಡುದು ಎಂತದು? ಓಕೆ, ಒಂದು ನಿಮ್ಗೆ ಒಂದು ಬೇಗ ಹೇಳಿಕ್ಕಾಗುದಿಲ್ಲ ಹೋಗುವಂತಿದ್ರೆ. ಎಂತ ಡನ್ ಎಂತ ಗಂಟೆ ನೋಡಿ 10 ಆಯ್ತು. ಈ ಮಕ್ಕಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗುದು? ಅಷ್ಟು ದೂರ 5 ಗಂಟೆ ಜರ್ನಿ ಉಂಟು ಮಾರೆ. ನನಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರು, ಬೆಳಿಗ್ಗೆ ಬೇಗ ಒಂದು ಅಷ್ಟೇ. ಆಮೇಲೆ ವ್ಯವಸ್ಥೆಯಲ್ಲಿ ಅಂತ ಹೆಲಿಕಾಪ್ಟರ್ ಕಳಿಸಿದಾರಾ? ಕಾರಲ್ಲಿ ಹೋಗುದು ಅರ್ಧ ಗಂಟೆಯಲ್ಲಿ ಎತ್ತಲಿಕ್ಕೆ. ಈ ಮಗುನಲ್ಲಿ ಇಟ್ಕೊಂಡು ಎಲ್ಲಿಗೆ ಹೋಗುದು? ಗಂಟೆ ನೋಡಿ 10. ಯಾರಾದ್ರೂ ಇಷ್ಟೊತ್ತಿಗೆ ಹೋಗ್ತಾರಾ? ನಿಮ್ಮ ಕರ್ಮ ನಿಮ್ಮದು, ಹೋಗೋ ಬೇಗ. ಒಂದು ಕೇಳಿಲ್ಲ ನೋಡಿ, ಈಗ ಸಹ ಹಾಡು ಹೇಳ್ತಾ ಇದ್ದಾರೆ. ಬೈರಿ ಅತ್ತೆ, ಇವರಿಗೆ ಒಂದು ಹೇಳಿ, ಒಂದು ಕಡೆಗೆ ಹೋಗುವಾಗ ಒಂದು ಬೇಗ ಹೊರಡ್ಲಿಕ್ಕೆ. ಯಾರಾದ್ರೂ ಇಷ್ಟು ಲೈಟ್ ಎಲ್ಲ ಹೊರಡ್ತಾರಾ? ಮಗು ಮತ್ತೆ ನೋಡ್ಕೋಬೇಕಲ್ಲ, ಅದಕ್ಕೆ ನಾವು ನಾಳೆ ಪ್ರಮೋಷನ್ ಶೂಟ್ ಎಲ್ಲ ಬ್ಯುಸಿ ಇದ್ದಾಗ ಪಾಪ ಏನಾದ್ರು ಅದಕ್ಕೆ ಅಮ್ಮ ಸಹ ಬರ್ತಿದ್ದಾರೆ. ಅಮ್ಮ ಹೇಳ್ದ ಕೂಡಲೇ ಹೊರಡ್ತಾರೆ. ನಾನು ಹೇಳಿದೆ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು ಪ್ರಮೋಷನ್ ಅವರು, ಇಲ್ಲ ನೀವೀಗ ಜೋಡಿ ನಂಬರ್ 1ಗೆಲ್ಲ ಹೋಗಿದ್ದೀರಿ, ಹೆಂಡ್ತಿನೂ ಬೇಕು, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರು ಕೂಡ ನಿಮಗಿಂತ ಚೆನ್ನಾಗಿ ಕಾಸ್ಟ್ಲಿ, ಈಗ ಬರುದಿಲ್ಲ ಅಂತ ಹೇಳ್ಬೇಕಿತ್ತು. ಅಯ್ಯೋ ನಗಾಡಿದ್ಲು ಪ್ರಜ್ಞಾ. ನಿಮ್ಗೆ ಹೊಡಿಬೇಕು, ನಿಮ್ಗೆ ಎಂತಾದ್ರು ಕೊಡ ಇಲ್ಲಿ ಹೊಡಿಲಿಕ್ಕೆ ಅಂತದಿದ್ರೆ. ಆಯ್ತಾಯ್ತು, ಹೋಗೋ ಮಾರೆ ಸಾಕು ವಿಡಿಯೋ ಮಾಡಿದ್ದು. ರೆಡಿ ಹೋಗೋಣ, ಹೊರಡೋಣ. ಹಾಗೆ ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಹೇಳಿ? ನೀವೇ ಹೇಳಿ. ನಮ್ಮ ಜೊತೆ ಅಮ್ಮ, ನಾನು, ಪ್ರಸಿದ್ಧಿ ಮತ್ತು ಸೋನು, ವಿಶ್ವ ಇದ್ದಾನೆ. ಓಕೆ, ನಾವು ಬರ್ತೇವೆ. ಬಾಯ್ ಬಾಯ್ ಬಾಯ್.
ಅಕ್ಕ ಬನ್ನಿ ಓಕೆನಾ ಬಾಯ್ ಟಿಮ್ ಮಾಡೋಣ ಸರಿ ಹೊರಡ ಏ ನಾಳೆ ಏನು ಮಾಡೋದು ಯಾರನ್ನು ಕಾಯುವುದಿಲ್ಲ ನಾನು ಹೋಗುದೆ ಇಲ್ಲ ಇಲ್ಲ ಡಿಕ್ಕಿಯಲ್ಲ ಮೇಲೆ ಅದ್ರ ನೋಡಲ್ಲಿ ಕೈ ಹಾಕಿ ಇದು ಕುಂಬಳಕಾಯಿ. ಬಾಯ್ ಬಾಯ್ ಬರ್ತ್ಡೇದಾ ಟಿಕ್ಕಿಯಲ್ಲಿ ಇಟ್ಟಲ್ಲ ಬ್ಯಾಗ್ ಬಂದು ಟಿಕ್ಕಿಯಲ್ಲಿ ಬ್ಯಾಗ್ ಇಟ್ಟಿದ್ದೀನಲ್ಲ ಗೊತ್ತಿಲ್ಲ ಇದು ನೋಡು ತುಂಬಿಸಿಕೊಂಡು ಬಂದೆ. The next day. ಪ್ರಜ್ಞಾನಿಗೆ ಇನ್ನೂ ಸರ್ಪ್ರೈಸ್ ಏನು ಅಂತ ಗೊತ್ತಿಲ್ಲ. ಮುರುಡೇಶ್ವರ ದೇವಸ್ಥಾನ ಕಾಣಿಸ್ತಿದೆ, ಅದರ ಪಕ್ಕದಲ್ಲೇ ಸ್ಟೇ ಆಗಿದ್ದೀವಿ. ಈಗ ಜೀ ಕನ್ನಡದವರು ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಕ್ಯಾಮರಾ ಮ್ಯಾನು ಎಲ್ಲ ಅವರ ಕ್ರೂ ಮೆಂಬರ್ಸ್ ಎಲ್ಲರನ್ನು ಕರೆದಿದ್ದೀನಿ. ನಾನೀಗ ಇವಳನ್ನ ಇಲ್ಲಿಂದ ಸ್ಕೂಬಾ ಡೈವ್ ಮಾಡೋದಕ್ಕೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ಪ್ರಮೋಷನ್ ವೀಡಿಯೋ ಅಂತ ಹೇಳಿ ಸುಳ್ಳು ಹೇಳಿದ್ದೀನಿ. ಪ್ರಮೋಷನ್ ವೀಡಿಯೋ ಇದೆ, ಬೀಚ್ ಹತ್ರ ಇಳಿಬೇಕಾಗ್ಬೋದು. ಸೊ ನಾರ್ಮಲ್ ನೀರಿಗೆ ಇಳಿಯುವಂಥ ಡ್ರೆಸ್ ಹಾಕೋ ಅಂತ ಅಂದಿದ್ದೀನಿ. ಈಗ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟೋದು ನಾನು ಕಾರಲ್ಲಿ ಕೂತ ಮೇಲೆ ಬಟ್ಟೆ ಕಟ್ತೀನಿ. ನೋಡ ಬಾ. ಓಕೆ ಆಯ್ತು, ಹೋಗಿ ಅದು ಏನಿಲ್ಲ, ಒಂದು ಸ್ವಲ್ಪ ನೀರು ಹತ್ರ ಒಂದು ಕ್ಯಾಮ್ರಾ ನೀರು ಇರ್ತದಲ್ಲ ಅಲ್ಲಿ ಶೂಟ್ ಮಾಡಲಿಕ್ಕೆ ಅಷ್ಟೇ. ಅಷ್ಟೊತ್ತಿಗೆ ಬರ್ಬೋದು. ಅಮ್ಮ ಇದ್ದಾರಲ್ಲ? ಇಲ್ಲ, ಅಮ್ಮ ಕೊಡು. ಅಮ್ಮ ಕೊಡು. ನಿಲ್ಲು. ಕಣ್ಣಿಗೆಂತಕ್ಕೆ ಬಟ್ಟೆ? ಕಣ್ಣಿಗೆಂತಕ್ಕೆ ಬಟ್ಟೆ? ಒಂದು ನಿಮಿಷ ಇರು. ಎಂತ ಇಲ್ಲ, ಎಂತ ಅಂತ ಹೇಳಿ. ಎಂತ ಸರ್ಪ್ರೈಸ್ ನಿಂಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ಯಲ್ಲ ಇವತ್ತಮ್ಮ. ಒಂದು ನಿಮಿಷ ಸ್ವಲ್ಪ ಎಂತ ಕರ್ಮ ಅಲ್ಲಿ ಮಗು ಮಲಗಿದ್ದಾಳೆ. ಎಂತ ನಿಲ್ಲು, ನಿಂಗೆ ಒಂದು ಸರ್ಪ್ರೈಸ್ ಕೊಡುದಿಲ್ಲ ಅಂತಾನು ನೀನು ಹೇಳುದು. ಈಗ ಮಗು ಮಲಗಿದ್ದಾಳೆ ಅದು ಇದು ಇದು ಅಂತೆಲ್ಲ ಹೇಳುದು. ಒಂದು ಗ್ರ್ಯಾಂಡ್ ಡ್ರೆಸ್ ಅದು ಹಾಕಿ ಬರಲ್ಲ. ನಿಂಗೆ ಗ್ರ್ಯಾಂಡ್ ಡ್ರೆಸ್ ಇದು ಯೋಚನೆ ಸಾಕು. ಇದು ನೀರಲ್ಲಿ ಇಳಿಯುವಂಥ ಡ್ರೆಸ್ ತಾನೆ? ನೀರಿಗೆ ಇಳಿಲಿಕ್ಕುಂಟ? ಮತ್ತೆ ನಾನು ಹೇಳಿದಲ್ಲ ಬೇಗ. ಅದು ಬೀಚ್ ಹತ್ರ ಇದುಂಟಲ್ಲ ಮೇಲೆ, ಬೀಚ್ ನೀರಿನ ಮೇಲೆ ಹೀಗೆ ಹೋಗುವಂಥದ್ದು. ಕಣ್ಣಿಗೆ ಬಟ್ಟೆ ಅಂತ ಕರ್ಮಕ್ಕೆ ಅದು ನೋಡ, ನಾನು ಹೇಳ್ತೇನೆ. ಆಯ್ತಾ ಆಯ್ತಾ? ಮೂಗು ಚಟ್ನಿ ಇತ್ತು. ನಾನು ಇವಳನ್ನು ಕಿಡ್ನ್ಯಾಪ್ ಮಾಡಿದ್ದೀನಿ. ಬ್ಲೈಂಡ್ ಫೋಲ್ಡಿಗೆ ಅದೊಂದು ಚಂದದ ಕಪ್ಪು ಬಟ್ಟೆ ಕೆಂಪು ಬಟ್ಟೆ ತರಬೇಕಿಟ್ಟಿದ್ದೆಂತ ಟವಲಲ್ಲಿ ಕಣ್ಣಿಗೆ ಬಟ್ಟೆ ಕಟ್ತಾರೆ. ನಿಮಗೆ ಗೊತ್ತಿಲ್ಲ ಕೊಡ್ಲಿಕ್ಕೆ. ನಾನೊಂದು ಚಂದದ ಡ್ರೆಸ್ ಎಲ್ಲ ಹಾಕಿಕೊಂಡಾದ್ರೂ ಬರ್ತಿದ್ದೆ. ಎಂತ ಸರ್ಪ್ರೈಸ್ ಅಂತ ಹೇಳಿ. ಸರ್ಪ್ರೈಸ್ ಅನ್ನು ಯಾರಾದ್ರು ಮೊದಲೇ ಹೇಳ್ತಾರೆ. ನೋಡ್ಲಿಕ್ಕಿಲ್ಲ, ಬರ್ರಿ ಇದ್ದೇ ಆಯ್ತು. ಹೌದು, ಡೋರ್ ಬಿದ್ದಿಲ್ಲ ಅಲ್ಲಿ ಹಾಕಿದ ನೋಡು, ಡೋರ್ ಹಾಕಿದ ನೋಡು. ಕಣ್ಣಿಗೆ ಇನ್ನೂ ಸ್ವಲ್ಪ ನಾಲ್ಕು ಬಟ್ಟೆ ಕಟ್ಟಿ ನೋಡ್ಲಿಕ್ಕೆ. ಯಾಕ ಲಾಕ್ ಬಿತ್ತ? ಡೋರ್ ಇದಾಕಿಲ್ಲ ಅವನು. ಯಾರು ಮಾರೆ ಇನ್ನೊಂದು ಒಂದು ನಿಮಿಷ ತೆಗಿಬೇಡ. ಡಿಕ್ಕಿ ಹಾಕಿಲ್ಲಮ್ಮ. ಎಂತ ಡೋರ್? ಈ ಸೈಡ್ ಡೋರ್ ಹಾಕಿದಲ್ಲ. ರೆಡಿ? ನಿಮ್ಮ ಸರ್ಪ್ರೈಸ್ ಕಾರಿಗೆ ಇಷ್ಟ ಇಲ್ಲ. ಅದು ಡೋರ್ ಬಿಲ್ ಇಲ್ಲ. ಕಣ್ಣು ತೆಗಿಬೇಡಮ್ಮ. ಇಲ್ಲೇ 1 ಗಂಟೆ ಅಂತ ಕರ್ಮಕ್ಕೆ ನಾನು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳಿ.
ತೆಗಿಬೇಡಮ್ಮ. ಓಂ ನಮಃ ಶಿವಾಯ. ಎಲ್ಲ ಒಳ್ಳೆದು. ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಡ್ತಿದ್ದ ಅದಕ್ಕೋಸ್ಕರ ಕೂತಿದ್ದೆ. ನಂಗೆ ಸರ್ಪ್ರೈಸ್ ಇಡ್ಲಿಕ್ಕೆ ಲಾಟ್ ಕೊಟ್ಟಿರ್ಬೋದು. ಇದ್ರಲ್ಲಿ ಮೈಕ್ ಇಟ್ಕೊಂಡು ಮಾತಾಡು. ಲಾಗಿಗೆ ಬೇಡ. ನಂಗೆ ಮೈಕ್ ಕಾಣ್ತದೆ ಎಲ್ಲಿ ಉಂಟಂತ. ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಡ್ಬೇಕಂತಿದ್ದಾರೆ, ಅಲ್ಲ ಕೊಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಡ್ತಿದ್ದಾರೆ. ಇದು ನನಗೆ ಅದಕ್ಕೆ ಸುಮ್ಮನೆ ಕೂತಿದ್ದೇನೆ ನಾನು, ಏನಾದರೂ ನೋಡುವ ಅಂತ. ಸರ್ಪ್ರೈಸ್ ಅಂತ. ಲೊಕೇಶನ್ ಯಾವ್ದಾ? ಅದು ಲೊಕೇಶನ್ನೇ ಗೊತ್ತಿಲ್ಲ. ನಾನು ಸಾವಾಗ ಸರ್ಪ್ರೈಸ್ ಕೊಡ್ತು ಅದು ನನಗೆ ನೋಡಿ ಸರ್ಪ್ರೈಸ್ ಅಂತ ಆಗ್ಲಿಕ್ಕಿಲ್ಲ, ನಾನು ಶಾಕ್ ಆಗ್ಬೋದು ಅಂತ ಲಾಟ್ ಬುಟ್ಟೆಲ್ಲಿ ಇಟ್ಟಿರುವಾಗ. ನೀನು ಕಣ್ಣ ಬಟ್ಟೆ ತೆಗೆದ್ರೆ ನೋಡಿ ಹೊಡಿತಾನೆ. ಮತ್ತೆ ಎಂತ ಇಲ್ಲಿ ಅರ್ಧ ಗಂಟೆ ನಾನು ನಿಂತುಕೊಂಡು ಹೋಗೋ ಮಾರಮ್ಮೆ, ಬೇಗ ಹೋಗುದಾದ್ರೆ. ನನ್ನ ಮಗಳಲ್ಲಿ ಮಲಗಿದ್ದಲ್ಲ, ಅವಳು ಹೇಳೋಕ್ಕಿಂತ ಮುಂಚೆ ಬಂದರೆ ಸಾಕು. ಮಗಳಿದ್ದು ಟೆನ್ಷನ್ ಬಿಡಿ, ಈಗ ಸ್ವಲ್ಪ ಹೊತ್ತು ಮಗಳಿದ್ದು ಟೆನ್ಷನ್ ಬಿಡು. ಅವಳಿಗೆ ಎದ್ದೇಳೋದು ಲೇಟ್ ಆಗ್ತದೆ, ಅಷ್ಟೊತ್ತಿಗೆ ಹೋಗಿವರ. ಆದರೆ ನೀವು ಹೋಗ್ಲಿಕ್ಕೆ 1-2 ಗಂಟೆ ಮಾಡ್ತೀರಲ್ಲ ಇಲ್ಲಿಂದ ಕಾರ್ ಎಬ್ಬಿಸ್ಲಿಕ್ಕೇನು. ನನಗೆ ಒಂಥರ ಆಗ್ತಾ ಉಂಟು ಕಣ್ಣು ಮುಚ್ಚಿ. ನನಗೆ ಕಣ್ಣು ಮುಚ್ಚಿ ಒಂಥರ ಆಗ್ತಾ ಉಂಟು. ವಾಮಿಟ್ ಬಂದಾಗ ಆಗ್ತದೆ. ಕಾಣೋದಿಲ್ಲ ವಾಮಿಟ್ ಮಾಡಲಿಕ್ಕೆ. ಬೇಡವಾ? ನಿಲ್ಲ ತೆಗಿಬೇಡವಾ. ಇವಳಿಗೆ ಎಂತದ ಸರ್ಪ್ರೈಸ್ ಅಂತ ಹೇಳಿದ ಮೇಲೆ ನೀನು ಎಂತಕ್ಕೆ ಬಟ್ಟೆ ತೆಗಿಯೋದು? ನಂಗೆ ಆಗುದಿಲ್ಲ. ಅದು ಒಂದು ತೆಲುವಿದು ಬಟ್ಟೆ ಕಟ್ಟಬೇಕು. ಇದು ಎಂತ ಇಷ್ಟು ದಪ್ಪದ ಬಟ್ಟೆ ಕಟ್ಟಿ ಉಸಿರುಗಟ್ಟಿ ಒಂದು ಲೆಕ್ಕ ಆಗ್ಬೋದು. ನಿಲ್ಲು, ಲೈಫಲ್ಲಿ ಅಂದ್ಕೊಂಡಿರ್ಲಿಕ್ಕಿಲ್ಲ ಇಂಥದ್ದೆಲ್ಲ ಮಾಡ್ತಾನ. ಇಂಥದ್ದು ಸಹ ಮಾಡ್ತಾರ ಅಂತ ಅನ್ಕೊಳ್ಬೇಕಷ್ಟೆ. ನಂಗೆ ವಾಮಿಟ್ ಬರ್ತದೆ. ಎಂತ ನಿಮ್ಮ ಹುಡುಗರು ಅರೇಂಜ್ಮೆಂಟ್ ಮಾಡಲಿಲ್ವಾ? ಹಲೋ, ಕೇಕ್ ಎಲ್ಲ ತರಲಿಲ್ವಾ? ಎಂತ ವಾಟರ್ ಗ್ರೀನ್ಸಾ? ಅದೊಂದು ಪ್ರಮೋಷನ್ ವಿಡಿಯೋ ಅಂತ ಹೇಳಿದ್ ನಾನು. ಪ್ರಮೋಷನ್ ವಿಡಿಯೋಕ್ಕೆ ಎಂತ ಕರ್ಮಕ್ಕೆಯಾ ಬಟ್ಟೆ ಕಟ್ಟು? ಅಲ್ಲಿ ಆದ್ರೂ ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡ್ಲಿಕ್ಕೆ ಬಂದದ್ ನೀನು? ಒಂದು ಸರ್ಪ್ರೈಸ್ ಕೊಡ್ತಿದ್ದೇನೆ, ಒಂದು ಖುಷಿ ಇಲ್ವಾ ನಿಂಗೆ? ಎಂತ ಕರ್ಮ ಸರ್ಪ್ರೈಸ್ ಓಪನ್ ಮಾಡ್ಬೇಡ. ಪಜ್ಜು, ನೀನಿವತ್ತು ಲೈಫಲ್ಲಿ ಮರಿಬಾರ್ದು ಅಂತ ಸಿಚುವೇಶನ್ಗೆ ಕರ್ಕೊಂಡು ಹೋಗ್ತೀನಿ. ಜನ್ಮದ ಸರ್ಪ್ರೈಸ್ ಕೇಳ್ಬಾರ್ದು ಹೇಗೆ? ಈಗೊಳ್ಳಿ ನನಗೆ ಕೋಪ ಬರಿಸ್ಬೇಡಿ ಸುಮ್ಮನೆ. ಸರ್ಪ್ರೈಸ್ ಅಂತ ಹೇಳಿ ಹಿಂಗೊಂದು ಇದಿಲ್ವ ಮಾರೆ? ಸರ್ಪ್ರೈಸ್ ಈಗ ಎಂತ ಆಗ್ತಾ ಉಂಟು? ಒಂದು ಖುಷಿ ಇಲ್ವಾ? ಎಂತ ಇದು ಇಷ್ಟರವರೆಗೆ ಈ ತರ ಕರ್ಕೊಂಡು ಬರ್ಲಿಲ್ಲ. ಈಗ ನಂಗೆ ಅದಕ್ಕೆ ಟೆನ್ಷನ್ ಆಗೋದು. ಇಷ್ಟು ತನಕ ಕರ್ಕೊಂಡು ಬರ್ಲಿಲ್ಲ, ಈಗ ಕರ್ಕೊಂಡು ಬಂದಿದ್ದಾರೆ. ಎಂತೆಂತ ಮಾಡಿದಾರ ಏನೋ ಅಂತ. ಇದೊಂದು ಫೋನು ನಿಮ್ಮದು, ಬಿಸಾಡಿ ಅಂತ ಆಚೆ. ಇದರಲ್ಲಿ ಸಮುದ್ರ ಇಲ್ವಾ? ಜನ ಇಟ್ಟಿದ್ದೇವಾ? ಜನ ಅಲ್ಲ ನಿಮ್ಮದು. ಹಲೋ, ಹೌದಾ? ಒಂದು ನಿಮಿಷ. ಎಂತ ಬೇರೆ ಲೊಕೇಶನ್ಗೆ ಹೋಗ್ಬೇಕಂತೆ? ಇಲ್ಲ, ನೀನು ಸುಮ್ಮನೆ ಕೂತ್ಕೋ. ಅಲ್ಲ ಹೇಳಿ. ಹೌದಾ? ಜನ ನೀವಿಟ್ಟಿದ್ದೀರಾ ಅಲ್ಲ, ಅವ್ರು ನಿಮ್ಮನ್ನು ಇಟ್ಟಿದ್ದಾರ ಗೊತ್ತಿಲ್ಲ. ಒಂದು ಬೆಳಿಗ್ಗೆ ಹೊರಡ್ಲಿಕ್ಕೆ ಹೇಳಿದಿರಿ, ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದ್ರಿ. ಆದ ನಂತರ ದೇವಸ್ಥಾನಕ್ಕೆ ಹೊರಡ್ಲಿಕ್ಕೆ ಟೈಮೇ ಕೊಡಲಿಲ್ಲ, ಎಲ್ಲಿಗೋ ಕರ್ಕೊಂಡು ಬಂದ್ರಿ. ಇಲ್ಲಿ ಅರ್ಜೆಂಟ್ ಪ್ರಮೋಷನ್ ಅಂತೇಳಿ. ಈ 7 ಗಂಟೆಗೆ ಯಾವ ನನ್ನ ಮಗ ಪ್ರಮೋಷನ್ ಮಾಡ್ತಾನೆ? ಅದಕ್ಕೆ ಕಣ್ಣಿಗೆ ಬಟ್ಟೆ ಅಂತ ಕಟ್ಟೋದು. ಸುಮ್ಮನೆ ಎಷ್ಟೊತ್ತಂತ ಸುಮ್ಮನೆ ಕೂತ್ಕೊಳ್ಳೋದು? ನಿಂಗೆ ಯಾಕೆ? ನಿಂಗೆ ನೀನು ಸುಮ್ಮನೆ, ನನಗೆ ಕೆಲಸ ಇರೋದು, ನಿಂಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಷ್ಟೇ ಇರೋದು ಕೆಲಸ. ನಾವು ರಾತ್ರಿ ರೀಚ್ ಆಗಿದ್ದೆ 1 ಗಂಟೆಗೆ. ಹೇಗೆ ಸರ್ಪ್ರೈಸ್ ಮಾಡ್ಲಿಕ್ಕೆ ಹೇಳಿದ್ರಿ? ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್ ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಬಿಡು. ತುಂಬ ಕೂಲಾಗಿ ಕಾಮಾಗಿರು, ಏನು ಟೆನ್ಷನ್ ಮಾಡಬೇಡ. ಟೆನ್ಷನ್ ಅಂತ ಕರ್ಮಗೆ ಟೆನ್ಷನ್ ಎಂತ ಗೊತ್ತುಂಟ? ನೀವು ಸರ್ಪ್ರೈಸ್ ಅಂತ ಹೇಳಿ ಎಂತೆಂತ ಮಾಡ್ತೀರಾ ಅಂತೇನೆ. ನಿಮಗೆ ಸರ್ಪ್ರೈಸ್ ಕೊಡಲಿಕ್ಕೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಇವತ್ತು ನೋಡಿ, ಇವತ್ತು ಯಾವ್ದು ಲೆವೆಲ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂದರೆ ಅದೇ ಗೊತ್ತಾಯ್ತು ನಿಂಗೆ. ನನ್ನದು ಬಾಯಿ ಇಲ್ಲೇ ಉಂಟು ಅಂತ. ಮೈ ಕಲ್ಲಿಗೆ ತಂದಿಟ್ಟಿಯಲ್ಲ ಬಾಯಿಗೆನೆ. ನಂಗೆ ಯಾಕೋ ಡೌಟು.
ಹೃದಯ ಗಟ್ಟಿ ಇಟ್ಕೋ ಆಯ್ತಾ, ಯಾಕಂದ್ರೆ ನಿಮಗೆ ಆ ಸರ್ಪ್ರೈಸ್ ತಡ್ಕೊಳಕ್ಕಾಗ್ಲಿಕ್ಕಿಲ್ಲ. ಹಾಗಾದ್ರೆ ನಂಗೆ ಗೊತ್ತಾಗಿದ್ದು ಡಬ್ಬ ಅಂತ. ಇದು ಕರ್ಮಕ್ಕೆ ನಾನು ಬಟ್ಟೆ ಬೇರೆ ಕಟ್ಟಬೇಕಿತ್ತಾ? ನಾನು ನಿದ್ದೆ ಮಾಡ್ತೇನೆ, ಬರುವಾಗ ಎಬ್ಬಿಸಿ. ನಿಮ್ಮ ಸರ್ಪ್ರೈಸ್ ಬರುವಾಗ ಎಬ್ಬಿಸಿ. ತಿನ್ಲಿಕ್ಕೆ ಅಂತ ಉಂಟಾ ಇಲ್ಲಿ ನೋಡಿ? ಫಸ್ಟ್ ನಿಲ್ಲು, ನನ್ನ ಜನ ಸೆಟ್ ಮಾಡಿಟ್ಟಿದ್ದಾನೆ. ಎಷ್ಟು ಖರ್ಚು ಮಾಡಿದ್ದಾನೆ ಗೊತ್ತುಂಟಾ? ಎಲ್ಲ ಪ್ರಮೋಷನ್ ಅಂತ ಹೇಳ್ತೀರಾ, ಮತ್ತೆ ಖರ್ಚು ಎಂತ ಮಾಡೋದು? ಓಕೆ, ಜಿ ಟೀಮ್ ಅವ್ರು ಬಂದಿದ್ದಾರೆ. ನಿನ್ನದು ಇದಕ್ಕೆ ಎಲ್ಲಿ ನಾನು ಇವಾಗ ಫಾರ್ಮ್ ಫಿಲ್ ಮಾಡೋದಕ್ಕೆ ಅದರದ್ದು ಪ್ರೊಸೀಜರ್ ಇದೆ, ಅದನ್ನು ಫಿಲ್ ಮಾಡ್ತಿದ್ದೀವಿ. ಪ್ರಜ್ಞಾ ಅಲ್ಲಿ ಕೂತಿದ್ದಾಳೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಅವಳಿಗೆ ಗೊತ್ತೇ ಇಲ್ಲ, ಬೊಬ್ಬೆ ಹೊಡಿತಿದ್ದಾಳೆ, ಎಂಥದೋ ಮನ 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 ಅಂತ ಮಾತಾಡ್ತಿದ್ದಾಳೆ. ಮೈಕ್ ಹಾಕ್ಕೊಂಡು ಈಗ ಅವಳಿಗೆ ಮೈಕ್ ಹಾಕಿ ಅವಳಿಗೆ ಗೊತ್ತಾಗುತ್ತೆ ಆಯ್ತಾ ಮಾರೆ, ನಿಮ್ಮ ಸರ್ಪ್ರೈಸ್ ಕಿತ್ತ ನನಗೆ ಬೇಡ ಹೋಗಿ ಮಲಗೋಣ ಅಂತ ಸುಮ್ಮನೆ ಸರ್ಪ್ರೈಸ್ ಅಂತ ಒಂದು ಬೆಳಗ್ಗೆ ಶುರು ಮಾಡಿದ್ದೀರಾ. ಈಗ ಒಮ್ಮೆ ಇದು ಹಾಕು, ಎಂತ ಹೇಳಿದಷ್ಟೇ ಮಾಡಬೇಕು. ನನ್ನ ಜನ, ನಾನು ಎಷ್ಟು ಲಕ್ಷ ಖರ್ಚು ಮಾಡಿ ಜನ ಖರ್ಚು ಮಾಡ್ತೀನಿ. ಹೌದು, ನಿಮ್ಮ ಜನ ಗೊತ್ತುಂಟು, ಬೆಳಗ್ಗೆ 7 ಗಂಟೆಗೆ ಬರ್ತಾರೆ ಅಂತೇಳಿ ಬರಲಿಲ್ಲ. ನಿಂಗೆ ಯಾಕೆ ಈಗ ಅದು ಶೂಟ್ ಮಾಡಬೇಕಲ್ಲ, ನಾನು ಸರ್ಪ್ರೈಸ್ ಕೊಡಬೇಕಲ್ಲ, ನಿನ್ನ ಎಲ್ಲದೂ ಕ್ಯಾಪ್ಚರ್ ಆಗುತ್ತೆ. ಸೊ ನಾನು ಮೈಕ್ ತರಿಸಿದ್ದೀನಿ, ಮೈಕ್ ಈಗ ಮೈಕ್ ಹಾಕೋತ್ಯಾ ಒಳಗೆ? ಹಾಕೋತೀವಿ. ಇದು ಟಿವಿದ ಇದರ ಬಿಸಿಯ ಇಲ್ಲ, ನೀನು ರೆಡಿಯಾಗಿ ಹೇಳ್ತೀನಿ. ಬಿಸಿ ಇದ್ದವರು ಅವರೇ ಹಾಕಿ ಇಲ್ಲಿ ಬರ್ತಾರೆ. ಬೇಗ ಹಾಕು. ಜಿಯೋ ಇದ್ದಾರಾ? ಇಲ್ಲ ಇಲ್ಲ, ಬೇಗ ಹಾಕು. ಇದನ್ನು ಹೇಗೆ ಹಾಕುದು? ಮುಂದೆ ನಮಗೆ ಕ್ಯಾಮರಾ ತಗೊಂಡು ಹೋಗೋಕ್ಕಾಗಿಲ್ಲ, ಅದೆಲ್ಲ ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗಿದೆ. ಎಲ್ಲರೂ ಜೋಡಿ ನಂಬರ್ 1 ನೋಡಿರ್ತೀರಿ ಅಂತ ಅಂದ್ಕೊಂಡಿರ್ತೀವಿ. ಯಾರು ನೋಡಿಲ್ಲ, Zee5 ಇದೆ, ಹೋಗಿ ನೋಡಿ ಬನ್ನಿ. ಲಾಸ್ಟ್ ವೀಕ್ ಎಪಿಸೋಡ್ ಬಂದಿತ್ತು. ನಾನು ಇವಳಿಗೆ ಈ ಥರ ಸಮುದ್ರದ ಒಳಗಡೆ ಹೋಗಿ ಪ್ರಪೋಸ್ ಮಾಡಿ ಒಂದು ಉಂಗುರ ಕೊಟ್ಟು ಸರ್ಪ್ರೈಸ್ ಕೊಟ್ಟಿದ್ದೆ. ಹಾಗೆಯೇ ಇವಳು ಕೂಡ ನನಗೊಂದು ಬಂಗಾರದ ಖಡ್ಗ, ಅದನ್ನು ಗಿಫ್ಟಾಗಿ ಕೊಟ್ಟು ಸರ್ಪ್ರೈಸ್ ಕೊಟ್ಟಿದ್ಲು. ಆ ಎಲ್ಲ ಎಪಿಸೋಡ್ನ ನೋಡಿ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಡ್ತೀವಿ. ಮುಂದೆ ನಾವು ಅಲ್ಲಿಂದ ಹೊರಟ ಮೇಲೆ ಏನಾಯಿತು ನೋಡ್ಕೊಂಡು ಬನ್ನಿ. ಖುಷಿ ಆಯ್ತು. ಅಯ್ಯೋ, ಬೀಚಿಗೆ 1.5 ಗಂಟೆ ತನಕ ಅಲ್ಲಿದ್ದು. ಕೂಗ್ಲಿಲ್ಲ ಕೂಗಿಲ್ಲ ಬೆಳಿಗ್ಗೆ ಎದ್ದು ಅಮ್ಮ ಕೇಳಿಲ್ಲ? ಒಮ್ಮೆ ಹೇಳಿದ್ರು, ಮತ್ತೆ ಸರಿ. ಹೌದಾ? ಅದೇ ನಾವು ಕೇಳಿಲ್ಲ. ಬೇಗ ಚೆಕ್ಔಟ್ ಮಾಡ್ಬೇಕೀಗ. ಪಸಿದಿ ಪಸಿದಿ ಓಡಿಕೊಂಡು ಬಂದ್ರು ಅಲ್ಲಿ ಮಾಡ್ಲಿಕ್ಕೆ. ಅವಳು ನೋಡುವ ಚಿಚ್ಚಿ ಹೋಗ್ತಾ ಉಂಟು. ಗುಡ್ ಗುಡ್. ಈಗ ಮೊನ್ನೆಯಿಂದ ಕಲ್ತಿದ್ದಾಳೆ. ಅಲ್ಲ, ಅವಳಿಗೆ ಮೊನ್ನೆಯಿಂದ ಕಲ್ತಿದ್ದಾಳೆ. ಹೊರಗೆ ಚಿಚ್ಚು ಮಾಡುದಿಲ್ಲ, ಬಾತ್ರೂಮಿಗೆ ಹೋಗ್ತಾಳೆ. ಓಡಿಕೊಂಡು ಹೋದ್ಲ.
ಓಕೆ, ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ನಾನು ಸರ್ಪ್ರೈಸ್ ಕೊಟ್ಟಿರೋದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಬನ್ನಿ ನಮ್ಮ ಟೀಮ್ ಅವ್ರನ್ನ ಮಾತಾಡ್ಸೋರ್ನ. ಜಿ ಕನ್ನಡ ಟೀಮ್ ಇಲ್ಲಿದ್ದಾರೆ. ಹಾಗೆ ಸ್ಕೂಬಾ ಡೈವ್ ಇವರ ಅಂಡರ್ ನಿಮ್ಮದೇ ಅಲ್ಲ ಸ್ಕೂಬಾ ಡೈವ್? ಇವರ ಅಂಡರಲ್ಲಿ ಡಾಲ್ಫಿನ್ ಡೈವ್ ಮುರುಡೇಶ್ವರದಲ್ಲಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ಸಿಕ್ಕಾಪಟ್ಟೆ ಒಳ್ಳೆ ಗೈಡೆನ್ಸ್ ಕೂಡ ಇತ್ತು. ನಮ್ಮ ಜೊತೆ ಬಂದ ಕೋಚರ್ ಯಾರಿದ್ದಾರೆ ಅವರು ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಜಿ ಟೀಮು ಇಲ್ಲೇ ಇದ್ದಾರೆ. ನೋಡಿ ಇಲ್ಲೇ ಇದ್ದಾರೆ, ನರಿ ಇದ್ದಾರೆ. ಇವರೇ ಹಿಂದ್ಗಡೆ ತುಂಬ ಆಚೀಚೆ ಓಡಾಡೋದು ಜೋಡಿ ನಂಬರ್ 1ಅಲ್ಲಿ. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್, ಕ್ಯಾಮ್ರಾಮ್ಯಾನ್ ಇದ್ದಾರೆ, ಡ್ರೋನ್ ಎಕ್ಸ್ಪರ್ಟ್ ಇದ್ದಾರೆ. ನಮಸ್ತೆ. ಇನ್ನೊಬ್ರು ಏನ್ಲಿ ಆಯಿತು, ಇಷ್ಟೇನಾ? 4-5 ಜನ ಬಂದಿದ್ದಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು, ಒಂದೊಳ್ಳೆ ಶೂಟ್ ಮುಗಿಸಿ ಪಾಪ ಇವರು ನಮಗೋಸ್ಕರ ಬೆಂಗಳೂರಿಂದ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ 6:00 ರೀಚ್ ಆಗಿದ್ದಾರೆ. ಅದು ಕೂಡ ರೂಟ್ ತಪ್ಪಿ ಮುರುಡೇಶ್ವರ ಬದಲು ಗೋಕರ್ಣ ಹೋಗಿದ್ದಾರೆ. ನಾನಿಲ್ಲಿ ಬಂದು ಲೊಕೇಶನಲ್ಲಿ ಹುಡುಕ್ತೀನಿ, ಇಲ್ಲೇ ಇದ್ದೀನಿ ಅಂತ. ಎಲ್ಲಿ ನೋಡಿದರೆ ಎಲ್ಲೂ ಇಲ್ಲ. ಇವಳಿಗೆ ಬೇರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಇವಳದ್ದು ಬೈಗಳ ಕೇಳಿಸ್ಕೊಳ್ಳೋದೇ ಆಯಿತು. ಅದರ ಜೊತೆಗೆ ಇವರು 1 ಗಂಟೆ ನಂತರ ರೀಚ್ ಆದರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಎಪಿಸೋಡು. ದಯವಿಟ್ಟು ಎಪಿಸೋಡ್ನ ನೋಡಿ. ಜೋಡಿ ನಂಬರ್ 1 ಸೀಸನ್ 3 ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಮಿಸ್ ಮಾಡಿದೆ ನೋಡಿ. ಈ ಒಂದು ಸರ್ಪ್ರೈಸ್ ರೌಂಡ್ ಆದಮೇಲೆ ನಾವು ತುಂಬ ಟಯರ್ಡ್ ಆಗಿದ್ವಿ. ಅದರ ಮೇಲೆ ಮುರುಡೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಹಾಗೆಯೇ ನಿನ್ನೆ ನಾವು ಜೋಡಿ ನಂಬರ್ 1 ನೋಡಿರ್ತೀರ ಅಂದ್ಕೊಂಡಿರ್ತೀವಿ. ಇವಳು ಐಶು, ನಾನು ಮಾದೇಶ, ಚೆಲುವಿನ ಚಿತ್ತಾರ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಅದರ ಹಿಂದೆ ಏನೆಲ್ಲ ನಡೆದಿತ್ತು ಅದನ್ನು ಕೂಡ ಲಾಗ್ ಹಾಕ್ತೀನಿ. ಲಾಗ್ ಹಾಕೋದು ಸರ್ಪ್ರೈಸಿಂಗ್ ರೌಂಡ್ ಅಲ್ಲ. ನಾನೊಂದು ಹೇಳ್ತೇನೆ, ಸರ್ಪ್ರೈಸ್ ಅಂದರೆ ನಮ್ಗೆ ಇಷ್ಟ ಇದ್ದದನ್ನು ಕೊಡೋದು. ನೀವು ಅಲ್ಲಿ ಹೋಗಿ ನನಗೆ ಇಷ್ಟ ಇಲ್ಲದನ್ನೆಲ್ಲ ಮಾಡಿ ಅಟ್ಲೀಸ್ಟ್ ಒಂದು ಸ್ಟೇಜಲ್ಲಿ ನನಗೆ ಇಷ್ಟ ಆಗೋದು ಒಂದು ಗಿಫ್ಟ ತರ್ಬೋದಿತ್ತಲ್ಲ. ಅಲ್ಲಿ ನಮಗೆ ಆಯಿತು, ನಾನು ಬರ್ದಿಲ್ಲ ಹೀಗೆ ಅಂತೆಲ್ಲ ಆಯ್ತಲ್ಲ ಮುರುಡೇಶ್ವರದಲ್ಲಿ. ಆದರೂ ನಿಮಗೆ ಅವಳಿಗೆ ಅದು ಇಷ್ಟ ಆಗಲಿಲ್ಲ, ಇಲ್ಲಿ ಸ್ಟೇಜಲ್ಲಿ ಅದೊಂದು ಸರ್ಪ್ರೈಸ್ ಗಿಫ್ಟ್ ಕೊಡು ಅಂತ. ಇದು ಯಾವಾಗಲೂ ಇದ್ದದ್ದೇ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಜೋಡಿ ನಂಬರ್ 1 ಒಪ್ಪಿಕೊಂಡದ್ದೇ ಸರ್ಪ್ರೈಸ್ ರೌಂಡಿಗೋಸ್ಕರ. ಸರ್ಪ್ರೈಸ್ ಕೊಟ್ಟು ನಾನು ಅದೇನು ಈ ನನ್ನ ಸರ್ಪ್ರೈಸ್ ಹೇಗಿತ್ತು ಅನ್ನೋದನ್ನು ಜನ ಕಮೆಂಟ್ ಮಾಡಿ ಹೇಳಿ.